ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮ್ಮ ಮೆಟ್ರೋ ಮತ್ತಷ್ಟು ದುಬಾರಿ ಆಗ್ತಾ ಇದೆ. ಜನಸಾಮಾನ್ಯರಿಗೆ ಅದರ ಬಿಸಿ ತಟ್ತಾ ಇದೆ. ಜನರ ಸಮಸ್ಯೆಯನ್ನು ಕೇಳಬೇಕಾದಂತಹ ಜನನಾಯಕರುಗಳು ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಆರೋಪ ಪ್ರತ್ಯಾರೋಪದಲ್ಲಿ ಬ್ಯುಸಿ ಆಗಿದ್ದಾರೆ. ಅವರಿಗಾದರೂ ಆಗಬೇಕಾಗಿರೋದು ಏನು ಹೇಳಿ? ಓಡಾಡೋದು ನಾವು ನೀವುಗಳು. ಸಂಸದರು ಓಡಾಡ್ತಾರಾ? ಕೇಂದ್ರದವರು ಓಡಾಡ್ತಾರಾ? CM ಓಡಾಡ್ತಾರಾ? DCM ಓಡಾಡ್ತಾರಾ? ಜಟಾಪಟಿ ಮಾಡೋದ್ರಲ್ಲೇ ಬ್ಯುಸಿ ಆಗಿದ್ದಾರೆ. ಜಟಾಪಟಿಯ ನಡುವೆ ಹೈರಾಣ ಆಗ್ತಾ ಇರುವಂತಹದ್ದು ಸಿಲಿಕಾನ್ ಸಿಟಿ ಜನ. ಕೇಂದ್ರದತ್ತ ಬೊಟ್ಟು ಮಾಡ್ತಾ ಇದ್ದಾರೆ ರಾಜ್ಯದವರು, ರಾಜ್ಯದವರ ಕಡೆ ಕೇಂದ್ರದವರು ಬೊಟ್ಟು ಮಾಡ್ತಿದ್ದಾರೆ. ಟಿಕೆಟ್ ದರ ಏರಿಕೆಯಲ್ಲಿ ರಾಜ್ಯದ ಪಾತ್ರ ಇಲ್ಲ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಆದರೆ ಟಿಕೆಟ್ ದರ ಏರಿಕೆಗೆ ವಿರೋಧ ಯಾಕೆ ಮಾಡಲಿಲ್ಲ? ಸಮರ್ಥನೆ ಯಾಕೆ ಮಾಡ್ಕೊಳ್ತಾ ಇದ್ದೀರಾ? ಬೇರೆದಕ್ಕೆಲ್ಲ ಕೇಂದ್ರದ ವಿಚಾರದಲ್ಲಿ ಪತ್ರ ಬರೀತೀರಾ, ನಾವು ಖಂಡಿಸ್ತೀವಿ ಅಂತೀರಾ, ಹೋರಾಟವನ್ನ ಮಾಡ್ತೀವಿ ಅಂತಿದ್ದೀರಾ. ಜನರ ಪರವಾಗಿ ಈ ವಿಚಾರದಲ್ಲಿ ಹೋರಾಟ ಮಾಡಲ್ವಾ ನೀವು? ನಿರ್ದೇಶಕರ ಮಂಡಳಿಯಲ್ಲಿ ರಾಜ್ಯದವರೇ ಹೆಚ್ಚು, ಒಟ್ಟು 14 ಮಂದಿ ಸದಸ್ಯರಲ್ಲಿ ರಾಜ್ಯದವರೇ ಹೆಚ್ಚು. 5 ಮಂದಿ ಕೇಂದ್ರ ಸರ್ಕಾರದ ಅಧಿಕಾರಿಗಳು, ಉಳಿದ 9 ಮಂದಿ ರಾಜ್ಯ ಸರ್ಕಾರದ ಅಧಿಕಾರಿಗಳು. ಮಂಡಳಿಯಲ್ಲಿರುವ ರಾಜ್ಯದ ಅಧಿಕಾರಿಗಳು ಯಾಕೆ ಒಪ್ಪಿದ್ರು ಇದಕ್ಕೆ? ನಿರ್ದೇಶಕರ ಮಂಡಳಿ ದರ ಏರಿಕೆ ವರದಿ ಸರ್ಕಾರಕ್ಕೆ ಸಲ್ಲಿಸಲಿಲ್ವಾ? ಅಥವಾ ಸಲ್ಲಿಸಿದ್ರು ಕೂಡ ಕೇಂದ್ರದ ಕಡೆಗೆ ಬೊಟ್ಟು ಮಾಡ್ತಾ ಇದೆ ರಾಜ್ಯ ಸರ್ಕಾರ? ದುಡ್ಡು ಬರೋದು ಬರಲಿ, ಆಮೇಲೆ ನಾವು ನೋಡ್ಕೊಳ್ಳೋಣ ಅಂತ ಹೇಳಿ. ಯಾಕೆ ಅನ್ನೋದನ್ನ ಆಮೇಲೆ ಎಕ್ಸ್ಪ್ಲೈನ್ ಮಾಡೋಣ. ದರ ಏರಿಕೆಯಲ್ಲಿ ನಗರಾಭಿವೃದ್ಧಿ ಇಲಾಖೆ ಒಪ್ಪಿಗೆ ಪಡೆಯಲೇಬೇಕು. ಆಗಲಾದರೂ ದರ ಏರಿಕೆಗೆ ವಿರೋಧ ಮಾಡಬಹುದಾಗಿತ್ತಲ್ವಾ ರಾಜ್ಯ? ಯಾಕೆ ವಿರೋಧ ಮಾಡಲಿಲ್ಲ? ಯಾಕೆ ಅಂತಂದರೆ ರಾಜ್ಯದಿಂದ ಕೊಡಬೇಕಾಗಿರುವಂಥ ಒಂದು ಪಾಲೇನಿದೆ. ಫಾರ್ ಎಕ್ಸಾಂಪಲ್, ಒಂದು ಮೆಟ್ರೋಗೋಸ್ಕರ ಒಂದು ಲೈನ್ ಏನಾದರೂ ಇಂಪ್ಲಿಮೆಂಟ್ ಆದಾಗ ಅದಕ್ಕೊಂದು 10,000 ಕೋಟಿ ನಿಗದಿ ಆದರೆ, ಅದರಲ್ಲಿ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, 60-40% ಶೇರಲ್ಲಿದ್ದರೆ 6,000 ಕೋಟಿ ಕೇಂದ್ರ ಕೊಡಬೇಕು, 4,000 ಕೋಟಿ ರಾಜ್ಯ ಕೊಡಬೇಕು. ಈ 4,000 ಕೋಟಿಯಲ್ಲಿ ರಾಜ್ಯ ಸರ್ಕಾರ ದುಡ್ಡಿಲ್ಲ. ಹೋಮ್ ಗಾರ್ಡ್ಗಳಿಗೆ ದುಡ್ಡು ಕೊಡ್ತಾ ಇಲ್ಲ, ಡೀಸೆಲ್ಗಳಿಗೆ, ಪೆಟ್ರೋಲ್ಗಳಿಗೆ ದುಡ್ಡು ಕೊಡ್ತಾ ಇಲ್ಲ. ಹೈರಾಣಾಗಿ ಹೋಗಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿ, ಹೈರಾಣ ಹೋಗಿದ್ದಾರೆ ಸರ್ಕಾರಿ ಇಲಾಖೆಗಳಲ್ಲಿ. ಹಾಗಾಗಿ ಆ ಕೊಡದೇ ಇರುವಂಥ ಅಮೌಂಟ್ ಏನಿದೆ ಅದನ್ನು BMRCಲಿ ಎಲ್ಲಾದರೂ ತಗೋಬೇಕಲ್ಲ. ಜನರ ಮೇಲೆ ಹೊರೆ ಹಾಕಿ ಅದನ್ನು ತಗೊಳ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಈಗ ಲೋಕೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶ್, ಈಗ ಇಷ್ಟೆಲ್ಲ ಇದ್ದಾಗಲೂ ಕೂಡ ರಾಜ್ಯ ಸರ್ಕಾರ ಕೇಂದ್ರದ ಮೇಲೆ ಮಾತ್ರ ಬೆರಳು ಮಾಡ್ಕೊಂಡು ಕೂತ್ಕೊಳ್ತಾ ಇದೆ. ತನ್ನ ಹುಳುಕನ್ನು ಹೇಳ್ಕೊಳ್ಳೋಕೆ ನಾಚಿಕೆ ಆಗುತ್ತಾ ಅಂತ ಈ ಸರ್ಕಾರಕ್ಕೆ? ಈಗ ಆ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳ ವರ್ತನೆ ನೋಡ್ತಾ ಇದ್ರೆ ಅದೇ ರೀತಿ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂತಂದರೆ ಈ ರೇಟ್ ಹೈಕ್ ವಿಚಾರದಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಏನು ಅನ್ನೋದನ್ನು ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಬೇಕಾಗತ್ತೆ. ಯಾಕೆ ಅಂತಂದರೆ ನಗರಾಭಿವೃದ್ಧಿ ಇಲಾಖೆ ಈ ಒಂದು ಮೆಟ್ರೋವನ್ನು ಮೇಂಟೈನ್ ಮಾಡುತ್ತೆ. ರಾಜ್ಯ ನಗರಾಭಿವೃದ್ಧಿ ಇಲಾಖೆಯು ಕೂಡ ಇದರ ಒಳಗಡೆ ತನ್ನ ಕಾರ್ಯವೈಖರಿಯನ್ನು ಮಾಡ್ತಾ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಅದಕ್ಕೆ ಮುಖ್ಯಸ್ಥರಾಗಿರ್ತಾರೆ. ಈ ನಿರ್ದೇಶಕರ ಮಂಡಳಿಯಲ್ಲಿ ನಗರಾಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಕೂಡ ಇದ್ದಾರೆ, ಜೊತೆಗೆ BMRCLನ ಅಧಿಕಾರಿಗಳು ಕೂಡ ಇದ್ದಾರೆ. ಒಟ್ಟು 17 ಜನ ಸದಸ್ಯರಲ್ಲಿ ಒಟ್ಟು 5 ಜನ ಕೇಂದ್ರ ಸರ್ಕಾರದವರು ಇದ್ದರೆ, ಉಳಿದವರೆಲ್ಲರೂ ಕೂಡ ರಾಜ್ಯ ಸರ್ಕಾರದವರೇ. ಯಾವುದೇ ರೀತಿಯ ಫೇರ್ ಫಿಕ್ಸೇಷನ್ ಕಮಿಟಿ ದರವನ್ನು ನಿಗದಿ ಮಾಡಿದರೂ ಕೂಡ ಆ ದರ ಒಂದು ರಿಪೋರ್ಟನ್ನು ಈ ನಿರ್ದೇಶಕರ ಮಂಡಳಿ ಮುಂದೆ ಇಡುತ್ತೆ. ನಿರ್ದೇಶಕರ ಮಂಡಳಿ ಮುಂದೆ ಇಟ್ಟಂತಹ ರಿಪೋರ್ಟನ್ನು ಸರ್ಕಾರದ ಗಮನಕ್ಕೆ ತರುವಂಥ ಕೆಲಸ ನಿರ್ದೇಶಕರ ಮಂಡಳಿಯಲ್ಲಿ ಇರ್ತಕ್ಕಂಥವರು ಮಾಡಬೇಕಾಗತ್ತೆ. ಆ ಕೆಲಸವನ್ನು ಮಾಡಿದ್ರೂ ಕೂಡ ರಾಜ್ಯ ಸರ್ಕಾರ ಯಾಕೆ ಹೇಳ್ಕೊಳ್ತಾ ಇಲ್ಲ ಅಂದರೆ, ರಾಜ್ಯ ಸರ್ಕಾರದ ಗಮನಕ್ಕೆ ತರದೇ ರೇಟ್ ಹೈಕ್ ಮಾಡಿಬಿಟ್ರ ಅದು ಸಾಧ್ಯನೇ ಇಲ್ಲ. ಯಾವುದೇ ಕೂಡ ನಿರ್ದೇಶಕರ ಮಂಡಳಿ ಇರಲಿ ಅಥವಾ ಫೇರ್ ಫಿಕ್ಸೇಷನ್ ಕಮಿಟಿ ಇರಲಿ, ಅದು ಸರ್ಕಾರಗಳ ಗಮನಕ್ಕೆ ತಂದು ಸಂಬಂಧಪಟ್ಟ ಇಲಾಖೆಗಳ ಗಮನಕ್ಕೆ ತಂದು ದರ ನಿಗದಿಯನ್ನು ಮಾಡ್ತವೆ, ದರ ಏರಿಕೆಯನ್ನು ಮಾಡ್ತಾರೆ. ಆದರೆ ದರ ಏರಿಕೆ ಮಾಡಬೇಕಾದ್ರೆ ಅಪೋಸ್ ಮಾಡಬೇಕಾಗಿತ್ತು ನಿರ್ದೇಶಕರ ಮಂಡಳಿಯಲ್ಲಿರುವಂಥ ಅಧಿಕಾರಿಗಳ ಕರ್ತವ್ಯ. ಆ ಕೆಲಸವನ್ನು ಅಧಿಕಾರಿಗಳು ಮಾಡಲಿಲ್ವಾ? ಯಾಕೆ ಮಾಡಲಿಲ್ಲ ಅಂತೇಳಿ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು, ಸಚಿವರು ಕೇಳಬೇಕಾಗತ್ತೆ. ಅದನ್ನು ಕೇಳಿಲ್ಲ. ತಮ್ಮ ಉಳುಕನ್ನು ತೋರಿಸ್ಕೊಳ್ಳದೇ ಬೇರೆಯವ್ರ ಕಡೆ ಬೊಟ್ಟು ಮಾಡುವಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ. ಆ ರೀತಿ ಮಾಡಬಾರ್ದು. ಈ ಕೇಂದ್ರ ಸರ್ಕಾರದ ಬೊಟ್ಟು ಮಾಡುವಂಥದ್ದು, ಕೇಂದ್ರ ಸರ್ಕಾರದ MP ಗಳು ರಾಜ್ಯ ಸರ್ಕಾರದ ಕಡೆ ಬೊಟ್ಟು ಮಾಡಿ ಇಲ್ಲಿ ಪ್ರಯಾಣಿಕರು ಹೈರಾಣ ಆಗ್ತಾ ಇದ್ದಾರೆ, ಪ್ರಯಾಣಿಕರಿಗೆ ಸಮಸ್ಯೆ ಆಗ್ತಾ ಇದೆ. ಏನು ಬಿಡು, ಇದೇ ರೀತಿಯಲ್ಲೇ ಜಟಾಪಟಿ ಒಂದು ತಿಂಗಳ ಕಾಲ ಮಾಡಿದ್ರೆ ಅಲ್ಲಿಗೆ ಪ್ರಯಾಣಿಕರು ಕೂಡ ಸುಮ್ಮನೆ ಆಗ್ತಾರೆ, ಪ್ರಯಾಣಿಕರು ಕೂಡ ಪ್ರಯಾಣವನ್ನು ಮಾಡ್ತಾ ಇರ್ತಾರೆ ಅನ್ನೋ ಮಟ್ಟಕ್ಕೆ ಬಂದ್ಬಿಡ್ತಾ ಇದೆ. ಇಲ್ಲಿ ನಿರ್ದೇಶಕರ ಮಂಡಳಿಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಯಾಕೆ ವಿರೋಧವನ್ನು ಮಾಡಲಿಲ್ಲ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿರುವಂಥ ದರವನ್ನು? ಹಾಗಾಗಿ ಇಲ್ಲಿ ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ್ದು ಕೂಡ
ತಪ್ಪಿದೆ. ರಾಜ್ಯ ಸರ್ಕಾರವನ್ನ ಪ್ರತಿನಿಧಿಸುವಂತ ಅಧಿಕಾರಿ ಏನಿದ್ರು ಅವರಾದ್ರೂ ಸರ್ಕಾರದ ಗಮನಕ್ಕೆ ತರಬೇಕಾಗಿತ್ತು. ತಂದಿಲ್ವಾ? ತಂದಿದ್ರು ಕೂಡ ಸರ್ಕಾರ ಬರೀ ಕೇಂದ್ರ ಸರ್ಕಾರದ ಕಡೆ ತೋರಿಸ್ತಾ ಇರ್ತಕ್ಕಂಥದ್ದು ಇದು ಸರಿಯಲ್ಲ. ಯಾಕೆಂತಂದ್ರೆ ಈಗಾಗಲೇ 71% ಲಾಸ್ಟ್ ಟೈಮ್ ಏರಿಕೆ ಆಗಿದೆ, ಈಗ 5% ಜಾಸ್ತಿ ಆಗ್ತಾ ಹೋಗುತ್ತೆ. ಕಾಂಗ್ರೆಸ್ ಅವಧಿಯಲ್ಲೇನೆ ಬರೋಬ್ಬರಿ 2.5 ವರ್ಷಗಳಲ್ಲಿ 76% ಆ ಮೆಟ್ರೋ ದರ ಏರಿಕೆ ಆಗಿರುವಂಥದ್ದು ನಿಜಕ್ಕೂ ಒಂದು ರೀತಿಯಲ್ಲಿ ಬೇಸರನ ಉಂಟು ಮಾಡ್ತಾ ಇದೆ. ಇದು ದಿನನಿತ್ಯ ಕೆಲಸಕ್ಕೆ ಹೋಗುವಂಥವ್ರೆ, ವಿದ್ಯಾರ್ಥಿಗಳಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಭಾರಿ ದೊಡ್ಡ ಮಟ್ಟದಲ್ಲಿ ಹೊಡೆತ ಆಗುತ್ತೆ. ಸೋಮವಾರದಿಂದ ಈಗ ದರ ಏರಿಕೆ ಜಾರಿ ಆಗ್ತಾ ಇರ್ತಕ್ಕಂಥದ್ದು, ಇಷ್ಟೆಲ್ಲ ವಿರೋಧಗಳಾಗ್ತಾ ಇದೆ. ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಪತ್ರ ಬರಿತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದರೆ BMRCL ಮಾತ್ರ ಯಾವುದೇ ರೀತಿಯಂಥ ಹಿಂದೆ ಸರಿಯೋ ಮಾತೇ ಇಲ್ಲ, ದರ ಏರಿಕೆ ಆಗಿರೋದನ್ನ ಹಿಂದೆ ಇಳಿಸೋ ಮಾತೇ ಇಲ್ಲ ಅಂತೇಳಿ ಹೇಳ್ತಾ ಇರ್ತಕ್ಕಂಥದ್ದು. ಯಾಕೆಂತಂದರೆ ಫೇರ್ ಫಿಕ್ಸೇಷನ್ ಕಮಿಟಿಯಲ್ಲಿ ನಿವೃತ್ತ ನ್ಯಾಯಾಧೀಶರು ನಿರ್ಧಾರವನ್ನು ಮಾಡ್ತಾರೆ, ಅದನ್ನು ನಾವು ಬದಲಾವಣೆ ಮಾಡೋದಕ್ಕಾಗಲ್ಲ. ಆದರೆ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಮಧ್ಯ ಪ್ರವೇಶ ಮಾಡಿದ್ರೆ ಈ ದರವನ್ನು ಇಳಿಕೆ ಮಾಡಲು ಸಾಧ್ಯತೆ ಇದೆ. ಹಾಗಾಗಿ ಸರ್ಕಾರಗಳು ಮಧ್ಯ ಪ್ರವೇಶ ಮಾಡಿ ದರ ಇಳಿಕೆ ಮಾಡ್ತಾರ ಅಥವಾ ಇದೇ ರೀತಿಯಲ್ಲಿ ಜಟಾಪಟಿಯನ್ನು ಮುಂದುವರಿಸಿ ದರ ಏರಿಕೆಯನ್ನು ಮಾಡ್ತಾ ಹೋಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು. ಅರುಣ್.